ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಈ ವಿಡಿಯೋದಲ್ಲಿ ಬಸವನಗುಡಿಯಲ್ಲಿ ನಡೆಯೋ ಐತಿಹಾಸಿಕ ಕಡಲೆಕಾಯಿ ಸ್ಪರ್ಶೆ ತೋರಿಸ್ತೀನಿ. ಪ್ರತಿ ವರ್ಷ ಬಸವನಗುಡಿಯಲ್ಲಿ ಕಡಲೆಕಾಯಿ ಸ್ಪರ್ಶೆ ಕಾರ್ತಿಕ್ ಮಾಸದಲ್ಲಿ ನಡೆಯುತ್ತೆ. ಈ ವರ್ಷ ನವೆಂಬರ್ 7ರಿಂದ 21ವರೆಗೂ ಇರುತ್ತೆ. ಕಡಲೆಕಾಯಿ ಪರಿಷೆಗೆ 500 ವರ್ಷಗಳ ಹಿಸ್ಟ್ರಿ ಇದೆ ಅಂತೆ. ರೈತರು ಪ್ರತಿ ಸಲ ಬೆಳೆ ಬೆಳೆದಾಗ ಬಸವ ಕಡಲೆಕಾಯಿ ಮೇಲೆ ದಾಳಿ ಮಾಡ್ತಿತ್ತಂತೆ. ಆಗ ರೈತರು ಅವರು ಬೆಳೆದ ಮೊದಲ ಬೆಳೆಯನ್ನು ಬಸವನಗುಡಿಯಲ್ಲಿ ಇರೋ ಬುಲ್ ಟೆಂಪಲ್ನಲ್ಲಿಟ್ಟು ಪೂಜೆ ಮಾಡ್ತಿದ್ರಂತೆ. ಆ ಥರ ಕಡಲೆಕಾಯಿ ಪರಿಷೆ ಸ್ಟಾರ್ಟ್ ಆಗಿರೋದಂತೆ. ಈಗ ಬಸವನಗುಡಿಯಲ್ಲಿ ಕಡಲೆಕಾಯಿ ಪರಿಷೆ ತುಂಬ ಫೇಮಸ್ಸು. ಪ್ರತಿ ವರ್ಷ ಕಾರ್ತಿಕ್ ಮಾಸದ ಕೊನೆಯ ಸೋಮವಾರ ಸ್ಟಾರ್ಟ್ ಮಾಡ್ತಾರೆ. ಬಸವನಗುಡಿಯಲ್ಲಿ ಬುಲ್ ಟೆಂಪಲ್ ಫೇಮಸ್ಸು. ನೀವು ನೋಡಿಲ್ಲ ಅಂದರೆ ಒಂದು ಸಲ ವಿಸಿಟ್ ಮಾಡಿ. ಕಡಲೆಕಾಯಿ ಪರಿಷೆ ಸೇಮ್ ಜಾತ್ರೆ ಥರನೇ ಇರುತ್ತೆ. ಜಾತ್ರೆಯಲ್ಲಿ ಏನೆಲ್ಲ ಇರುತ್ತೋ ಇಲ್ಲಿ ಎಲ್ಲ ಇರುತ್ತೆ. ಹಾಗೆ ಫುಲ್ ಲೈಟಿಂಗ್ಸ್ ಕೂಡ ಹಾಕಿದ್ದಾರೆ. ರಾತ್ರಿಯಲ್ಲಿ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಬಸವನಗುಡಿ ಸರ್ಕಲಿಂದ ಫುಲ್ ಟೆಂಪಲ್ ರೋಡ್ ಪೂರ್ತಿ ಅಂಗಡಿಗಳು ಹಾಕಿದ್ದಾರೆ. ಇಲ್ಲಿ ಎಲ್ಲ ಥರದ ಐಟಮ್ಸ್ ಶಾಪ್ ಮಾಡ್ಬೋದು. ಬಟ್ಟೆ, ಹೋಮ್ ಡೆಕೋರೇಟಿವ್ ಐಟಮ್ಸ್, ಬ್ಯಾಗ್ಸ್ ಇನ್ನೂ ಜಾಸ್ತಿನೇ ಇದೆ. ಹಾಗೆ ಫುಡ್ ಸ್ಟಾಲ್ಸ್ ಕೂಡ ಇದೆ. ಹಾಗೆ ಆಟ ಆಡೋಕ್ಕೆ ಜಾಯಿಂಟ್ ವೀಲ್ ಮತ್ತು ಮಕ್ಕಳಿಗೂ ಆಟ ಆಡೋದಕ್ಕೆ ಸೆಟಪ್ ಮಾಡಿದ್ದಾರೆ. ನೀವೇನಾದರೂ ಕಡಲೆಕಾಯಿ ಪರಿಷೆ ನೋಡಿಲ್ಲ ಅಂದರೆ ಒಂದು ಸಲ ವಿಸಿಟ್ ಮಾಡಿ. ಜಾತ್ರೆ ವೈಬ್ಸ್ ಚೆನ್ನಾಗಿರುತ್ತೆ. ಈವ್ನಿಂಗ್ ಟೈಮಲ್ಲಿ ನೋಡೋಕ್ಕೆ ಲೈಟಿಂಗ್ಸ್ ವ್ಯೂ ಕೂಡ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಟೆಂಪಲ್ಸ್ ಕೂಡ ಇದ್ದಾವೆ, ವಿಸಿಟ್ ಮಾಡ್ಬೋದು. ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.